ನಮಸ್ಕಾರ. ಸದಾನ್ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಮಹಾವೀರ ಜಯಂತಿಗೆ ಮತ್ತು ರಂಗಭೂಮಿ ದಿನಾಚರಣೆ ಇವತ್ತು ರಂಗ ಕಲಾವಿದರಿಗೂ ಶುಭಾಶಯ ಕೋರ್ತಾ ಇವತ್ತಿನ ವಿಡಿಯೋಕ್ಕೆ ಬರೋಣ. ಹಿಂದಿನ ಮದುವೆಗಳಿಗೂ ಮತ್ತು ಇಂದಿನ ಮದುವೆಗಳಿಗೂ ಭಾಳ ಅಜಗಜಾಂತರ ವ್ಯತ್ಯಾಸವನ್ನು ನೀವು ಕಾಣಬಹುದು. 60, 70, 80ನೇ ದಶಕದಲ್ಲಿ ಏನು ಮದುವೆಗಳು ನಡೀತಿದ್ದು, ಅಲ್ಲಿ ಏನು ಸಂಭ್ರಮ ಇತ್ತು, ಸಡಗರ ಇತ್ತು, ನಂತರ ಸಂತೋಷ ಇತ್ತು. 3 ದಿನ ಮದುವೆಗಳು ನಡೀತಿದ್ದು. ನಂತರ ಆಗಿನ ಹಿರಿಯರು ತೋರಿಸಿದ ಕನ್ಯೆಯನ್ನೇ ಮದುವೆ ಮಗ ಆಗ್ತಿದ್ದ. ನಂತರ ಮಗಳು ಕೂಡ ಯಾರು ವರನ್ನ ತೋರಿಸ್ತಾರೆ ಅವರನ್ನು ಕೂಡ ಮದುವೆ ಆಗ್ತಿದ್ದಳು. ಅಂದರೆ ಅಂಥ ಒಂದು ಕಾಲಿತ್ತು. ಅಂದರೆ ಹಿರಿಯರ ಮಾತನ್ನು ಯಾರು ಅಲುಗಳ್ತಾ ಇರಲಿಲ್ಲ. ಕೆಲವೊಂದು ಜನ ತೊಟ್ಟಿಲಲ್ಲೇ ಈತನೇ ನಿನ್ನ ಸೊಸೆ ಅಂತ ಹೇಳ್ತಿದ್ರು, ಆ ರೀತಿ ನಡ್ಕೊತಿದ್ರು. ಕುತ್ತಿಗೆ ಹೋದರೂ ಕೂಡ ಅವರ ಮಾತಿನಲ್ಲಿ ಏನು ಶಬ್ದ ಬರ್ತಿತ್ತು ಆ ಶಬ್ದದಂತೆ ನಡ್ಕೊತಿದ್ರು. ನಂತರ ಅಲ್ಲಿ ಹಿರಿಯರು ಕೂಡ ಹಾಗೆ ಬಾಳ್ತಾಯಿದ್ರು. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು, ಆ ರೀತಿ ನಡೀತಿದ್ರು. ಆದರೆ ಇವತ್ತಿನ ಮದುವೆಗಳು, ಇವತ್ತಿನ ಏಜೆಂಟರು ಭಾಳ ಹದಿಗೆಟ್ಟ ಹೈದರಾಬಾದಾಗಿದ್ದಾರೆ. ಕೆಲವು ಊರುಗಳಲ್ಲಿ ಏಜೆಂಟ್ರ ಹಾವಳಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಒಬ್ಬೊಬ್ಬ ಏಜೆಂಟ ಒಂದೊಂದು ಹುಡುಗಿಯನ್ನು 4-5 ಸಲ ತೋರಿಸ್ತಾ ಇದ್ದಾನೆ. ಒಂದು ಊರಿನ ಕಥೆಯನ್ನು ನಾವು ಇಲ್ಲಿ ನೋಡೋದಾದರೆ 5 ವರ್ಷದಿಂದ 100 ಹುಡುಗರಿಗೆ ಒಂದೇ ಒಂದು ಹುಡುಗಿಯನ್ನು ತೋರಿಸಿದ್ದಾರೆ. ಅವ್ರ ಹೆಸರು ಬೇಡ. ಅಂದರೆ ಒಂದೇ ರವಿವಾರ 3 ಜನ 4 ಜನ ತೋರಿಸಿರ್ತಾರೆ. ಒಬ್ಬಗ 11 ಗಂಟೆಗೆ ಬಂದಿರ್ತಾರೆ, ಒಬ್ಬಗ 4 ಗಂಟೆ ಹೇಳ್ತಾರೆ, ಒಬ್ಬಗ 6 ಗಂಟೆ ಹೇಳ್ತಾರೆ. ಇಂಥ ಉದಾಹರಣೆಗಳು ಕೂಡ ಇವೆ. ಗೋಕಾಕ್ ತಾಲೂಕಿನಲ್ಲಿ ಕೂಡ ಒಂದು ಉದಾಹರಣೆ ಇದೆ. ಒಬ್ಬ ಅಲ್ಲಿ ಏಜೆಂಟ್ ತನ್ನ ಹೆಂಡತಿಯನ್ನೇ ವಧು ಅಂತೇಳಿ ಕೂಡಿಸ್ತಾನೆ. ತಾಳಿಯನ್ನು ತೆಗೆದು ಕೂಡಿಸ್ತಾ ಇದ್ದಾನೆ. ಕಳೆದ 10 ವರ್ಷಗಳಿಂದ ಅದನ್ನೇ ಮಾಡ್ತಿದ್ದ. ಯಾಕಂದ್ರೆ ಆತನ ಹೆಂಡತಿ ಭಾಳ ಸುಂದರ ಇದ್ದಳು. ನಂತರ ಒಂದು ದಿನ ಒಬ್ಬ ಯುವಕ ನೋಡ್ಲಿಕ್ಕೆ ಹೋಗ, ನಾನು 5 ಲಕ್ಷ ಕೊಡ್ತೇನೆ ಕೆನ ಮದುವೆ ಆಗ್ತೇನೆ ಅಂತ ಹೇಳ್ದ. ಆದರೆ ಈಗ ಬಾ, ಆಗ ಬಾ, ನಾಳೆ ಬಾ, ನಾಡ್ದು ಬಾ, ಮುಂದಿನ ತಿಂಗಳು ಬಾ ಅಂತ ಸಾಗಿಸ್ತಾನಿದ್ದ. ಆಗ ಒಂದು ದಿನ ಈತನಿಗೆ ಗೊತ್ತಾಗಿ ಆತನ ಹಿಡಿದು 6 ಲಕ್ಷ ವಸೂಲಿ ಮಾಡಿಬಿಟ್ಟ. ಇಂಥ ಏಜೆಂಟರು ಕೂಡ ಇದ್ದಾರೆ ಹಳ್ಳಿಗಳಲ್ಲಿ. ಇವರು ಕೂಡ ಕಾಣಿಸಿರ್ತಾರೆ. ಅದು ಕೆಲವು ಪಂಚರು ಕೂಡ ಇದ್ದಾರೆ, ಭಾಳ ಪ್ರಾಮಾಣಿಕದಿಂದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಅಂಕಲಿಯಲ್ಲಿ ಅನೇಕ ಜನ ಇದ್ದಾರೆ. ಅದರಲ್ಲಿ ರಾಜು ಕಮ್ತೆ ಇದ್ದಾರೆ, ಭಾಳ ಒಳ್ಳೆಯ ಯುವಕ ಇವರು. ನಂತರ ತನ್ನ ಗಿರಣಿಯನ್ನು ಕೂಡ ಬಂದ್ ಮಾಡಿ ತೋರಿಸಲಿಕ್ಕೆ ಹೋಗ್ತಾರೆ. ಅಲ್ಲಿ ಕೊಟ್ಟ ಮಾತಿನಂತೆ ತಪ್ಪಿ ನಡೆದರೆ ನಿಮ್ಮನ್ನು ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ದಾರೆ. ಹೀಗೆ ಅನೇಕ ಜನ ಕೂಡ ಅಲ್ಲಿ ಇದ್ದಾರೆ. ಕೇದಾರಿ ಕಮ್ತಿ ಕೂಡ ಅಲ್ಲಿ ಆ ಊರಿನಲ್ಲಿದ್ದಾರೆ. ಇವರು ಕೂಡ ಪಂಚಕಿ ಮಾಡ್ತಾರೆ. ಅದರ ದೊಡ್ಡ ಹೆಸರನ್ನು ಪಡೆದಿದ್ದಾರೆ. ಅಂಕಲಿಗೆ ಈತ ಒಂದು ಕುಲಭೂಷಣ ಪುತ್ರ ಅಂತ ಹೇಳ್ಬೋದು. ಯಾಕಂದರೆ ಕೊಟ್ಟ ಮಾತಿನಂತೆ ಇವರು ನಡ್ಕೋತಾ ಬಂದಿದ್ದಾರೆ. ಇಂಥವರನ್ನು ಕಾನೂನು ಸಿಗೋದು ಭಾಳ ವಿರಳ. ಇವರು ಕೂಡ ತಮ್ಮ ಡೈರಿ ಬಂದ್ ಮಾಡ್ತಾರೆ, ತನ್ನ ಪಿಗ್ಮಿಯನ್ನು ಬಂದ್ ಮಾಡಿ ಕೇವಲ ಬೆಳಗಿಂದ ಸಂಜೆ ಹೊತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡ್ತಾ ಸಾಗಿದ್ದಾರೆ. ಇಂಥ ಇಬ್ಬರು ಒಂದೊಂದು ಊರಲ್ಲಿ ಸಿಗ್ತಾರೆ. ನಾವು ಅನೇಕ ಉದಾಹರಣೆಗಳನ್ನು ನನ್ನ ಹತ್ತಿರ ಇದ್ದರೂ ಕೂಡ ಈಗ ಸಮಯ ಇಲ್ಲ, ಹೇಳೋಕ್ಕೆ ಬರೋದೇ ಇಲ್ಲ. ಯಾಕಂತಂದರೆ ಇಂಥ ವ್ಯಕ್ತಿಗಳನ್ನು ಹುಡುಕೊಂಡು ಹೋಗಬೇಕು. ಯಾಕಂದ್ರೆ ಕೇದಾರಿ ಕಮ್ತೆ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅಂಕಲಿ ಪಂಚಾಯಿತಿಯ ಸದಸ್ಯರು ಕೂಡ ಹೌದು. ನಂತರ ಖ್ಯಾತ ಸಮಾಜ ಸೇವಕರು ಕೂಡ ಹೌದು. ಇವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲಿ ಮದುವೆಗಳನ್ನು ನಡೆಸಿ ಬರ್ತಾರೆ. ನಂತರ ರಾಜು ಕಮ್ತೆ ಅವರು ಕೂಡ ಗಿರಣಿಯನ್ನು ಯಾವುದೇ ಕ್ಷಣದಲ್ಲಿ ಯಾರೇ ಕರೀಲಿಕ್ಕೆ ಬಂದರು ತಡ ಮಾಡದೆ ಎದ್ದು ಹೋಗಿ ಪೂರ್ಣ ಕಾರ್ಯವನ್ನು ಮುಗಿಸಿಕೊಂಡೇ ಬರ್ತಾರೆ. ನಂತರ ಕೆಲವು ತಾಲೂಕುಗಳಲ್ಲಿ ವಧುವರ ಅನ್ವೇಷಣೆ ಕೇಂದ್ರ ಕೂಡ ಹುಟ್ಟಿಕೊಂಡಿವೆ. ಇವರು ಕೂಡ ದೊಡ್ಡ ಪ್ರಮಾಣದ ಹಗಲು ದೊಡ್ಡಕೋರ ಅಂತ ಹೇಳ್ಬೋದು. ಒಂದು ಹೋದ ಕೂಡಲೇ ನಿಮಗೆ ಒಂದು ಫಾರ್ಮ್ ಕೊಡ್ತಾರೆ. ನಂತರ 1,000 ರೂಪಾಯಿ ವಸೂಲಿ ಮಾಡ್ತಾರೆ. ನಂತರ 1-2 ಹುಡುಗಿಯರ ಫೋಟೋ ಆ ಮೊಬೈಲ್ನಲ್ಲಿ ಬಿಡ್ತಾರೆ. ನಂತರ ಅವ್ರು 10-15 ಸಲ ಆ ಪಾಲಕರನ್ನ ಎಡ್ತಾಕ್ಸ್ತಾರೆ. ನಂತರ 15-20 ಸಾವಿರ ಕಿತ್ಕೊಂಡೇ ಅವರನ್ನು ಬಿಡ್ತಾರೆ. ಮದುವೆ ಅಂತ ಇವರು ಮಾಡಿಸೋದಿಲ್ಲ. ಇಂಥ ಪ್ರತಿಯೊಂದು ತಾಲೂಕಿನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳಿತಾವೆ. ಇಂಥರನ್ನ ನೀವು ನಂಬಬಾರ್ದು. ಪಾಲಕರು ಕೂಡ ಭಾಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಎಲ್ಲಿ ಒಳ್ಳೆ ಪಂಚರಿದ್ದಾರೆ, ಎಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುವಂಥ ಹಿರಿಯ ನಾಗರಿಕರಿದ್ದಾರೆ, ಅವರನ್ನು ತಾವು ಭೇಟಿಯಾಗಬೇಕು. ಇಂಥ ಏಜೆಂಟರ ಹಾವಳಿಯನ್ನು ಪೊಲೀಸರು ಕೂಡ ಗಮನಿಸಬೇಕಾಗ್ತದೆ. ಯಾಕಂದರೆ ಪ್ರತಿ ತಾಲೂಕಿನಲ್ಲಿ 10-15 ಕೇಂದ್ರಗಳನ್ನು ತೆಗೆದುಕೊಂಡು ಹಗಲಿ ದೌರಡೆಯನ್ನು ಮಾಡ್ತಾ ಇದ್ದಾರೆ. ಒಂದೇ ನಾನು ಇವರು ಕೂಡ 50 ಯುವಕರಿಗೆ
ಅದೇ ಫೋಟೋ ಅದೇ ಬಯೋಡಾಟಾ ಕಳಿಸ್ತಾ ಇದ್ದಾರೆ. ಇದರ ಕೂಡ ಗಮನ ಹರಿಸಬೇಕು. ಇನ್ನು ಗ್ರಾಮದಲ್ಲಿ ಏಜೆಂಟ್ರಿದ್ದಾರೆ. ಇವರು ಏಜೆಂಟ್ರು ಕೇವಲ ಹಣಕ್ಕಾಗಿಯೇ ಹುಟ್ಟಿಕೊಂಡಿದ್ದಾರೆ. ಇವರು ಮಧ್ಯಸ್ಥಿಕೆ ವಹಿಸೋದೇನಿಲ್ಲ. ಇಂಥವ್ರ ಬಗ್ಗೆ ಗಮನ ಹರಿಸಬೇಕು. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.